ಸುರಪುರ ತಾಲೂಕಿನ ಎತ್ತಾಪುರ ಕ್ಲಸ್ಟರ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂ ಬೊಮ್ಮನಹಳ್ಳಿ ಶಾಲೆಯಲ್ಲಿ ಸರಳವಾಗಿ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡಲಾಯಿತು. ನಮಗೆ 7 ವರ್ಷಗಳ ಕಾಲ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಎಲ್ಲ ಶಿಕ್ಷಕರು ನೀಡಿದ್ದಾರೆ. ನಮಗೆ ಈ ಶಾಲೆ ಬಿಟ್ಟು ಹೋಗೋದಕ್ಕೆ ಆಗುತ್ತಿಲ್ಲ. ಆದರೂ ನಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ 8ನೇ ತರಗತಿಯ ಹೋಗಬೇಕಾದ ಅನಿವಾರ್ಯ ಇದೆ, ಹೋಗಲೇಬೇಕಾಗಿದೆ ಎಂದು 7ನೇ ತರಗತಿಯ ವಿದ್ಯಾರ್ಥಿ ಭಾಗ್ಯಶ್ರೀ ಹೇಳಿದರು. 7ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ಮಾತಾಡಿ ನಮಗೆ ಎಲ್ಲ ಶಿಕ್ಷಕರು ಉತ್ತಮವಾದ ಶಿಕ್ಷಣವನ್ನು ನೀಡಿದ್ದಾರೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಮುಂದಿನ ವರ್ಷ 8ನೇ ಕ್ಲಾಸಿಗೆ ಹೋಗಬೇಕಾಗಿತ್ತು. ಅಕ್ಕ ಈ ಶಾಲೆ ಬಿಟ್ಟು ಹೋಗಕ್ಕೆ ಮನಸ್ಸೇ ಇಲ್ಲ. ನನ್ನ ಮಾತು ಮುಗಿಸುತ್ತೇನೆ. ನಮಗೆ ಈ ಶಾಲೆ ಬಿಟ್ಟು ಹೋಗಲು ಇಷ್ಟವಿಲ್ಲ. ಆದರೂ ನಮ್ಮ ಮುಂಚಿನ ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಈ ಶಾಲೆಯಲ್ಲಿ ಗುರುಮಾತೆಯೇ, ಅಣ್ಣಂದಿರೇ, ತಮ್ಮಂದಿರೇ, ಅಕ್ಕ ತಂಗಿಯರೇ, ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಎಲ್ಲರಿಗೂ ಹೇಳುವುದೆಂದರೆ 7ನೇ ತರಗತಿ ನಾವು 7ನೇ ತರಗತಿ ಮುಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ 8ನೇ ತರಗತಿ ಹೋಗಬೇಕಾಗಿದೆ. ನನಗೆ ಇಷ್ಟು ದಿನ ಎಲ್ಲ ಶಿಕ್ಷಕರು ಏನೇನೋ ಬರುತ್ತಿಲ್ಲ. ಎಲ್ಲ ಶಿಕ್ಷಕರು ಕಲಿಸಿಕೊಟ್ಟಿದ್ದಕ್ಕೆ ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳು. ಈ ಶಾಲೆಯಲ್ಲಿ ಕಲಿತಿರುವ ಎಲ್ಲ ಆಟ ಪಾಠ ಮರೆಯಲು ಮನಸ್ಸು ಬರುತ್ತಿಲ್ಲ. ಈ ಶಾಲೆಯನ್ನು ಬಿಟ್ಟು ಹೋಗಲು ನಮಗೆ ತುಂಬ ಕಷ್ಟವಾಗುತ್ತಿದೆ. ಈ ಶಾಲೆಯ ಬಗ್ಗೆ ಹೇಳಲು ಎಷ್ಟು ಹೇಳಿದರೂ ಕಡಿಮೆ ಅಂತ ಹೇಳುತ್ತೇನೆ. ತರಗತಿಗೆ ಹೊಂದಿದ್ದಾರೆ. ಅವರು ನಮಗಿಂತ ದೊಡ್ಡವರು. ಅವರು ಹೇಳಿದ್ದು ಅವರು ಮಾಡಿದಂತೆ ಕೆಲಸ ನಾವು ಅವ್ರಿಗಿಂತ ಎಷ್ಟು ಪ್ರಯತ್ನ ಮಾಡ್ತಾರೆ ಅವ್ರಿಗಿಂತ ನಾವು ಮಾಡಬೇಕಂತ ಪ್ರಯತ್ನ ಇಷ್ಟೇ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳು ಈರಣ್ಣ ಮಾತನಾಡಿ, ಮುಂದಿನ ನಿಮ್ಮ ಭವಿಷ್ಯ ಚೆನ್ನಾಗಿ ಸಾಗಲಿ, ಉನ್ನತ ಮಟ್ಟದಲ್ಲಿ ಬೆಳೆದು ನಮ್ಮ ಶಾಲೆಗೆ ಉತ್ತಮವಾದ ಹೆಸರನ್ನು ಮಾಡಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಲ್ತಾಫ್ ಸದಾಶಿವ, ಶಿವಮಾದೇವಿ ಮತ್ತು ಶಾಲೆಯ ಮಕ್ಕಳು, ಗ್ರಾಮಸ್ಥರು ಹಾಜರಿದ್ದರು. HM ಹವಾಲ್ದಾರ್, RJ32 ಕನ್ನಡ TV ನ್ಯೂಸ್, ಸುರಪುರ.